ಕನ್ನಡದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದಂತಹ ಮಾರಿಕಾಂಬಾ ದೇವಸ್ಥಾನದಲ್ಲಿ ನಮ್ಮ ಸಾತ್ವಿಕ ಉಡುಪುಗಳನ್ನು ಧರಿಸಿ ಇವತ್ತು ಭಕ್ತಾದಿಗಳು ಬರಬೇಕು. ಆ ದಿಶೆಯಲ್ಲಿ ಇವತ್ತು ಸಮಸ್ತ ಹಿಂದೂ ಸಂಘಟನೆಗಳು, ಹಿಂದೂ ಜನ ಜಾಗೃತಿ ಸಮಿತಿ ಇರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಇರ್ಬೋದು, ಹಿಂದೂ ಮಹಾಸಭಾ ಇರ್ಬೋದು, ಇವತ್ತು ಎಲ್ಲ ಸಮಸ್ತ ಹಿಂದೂಗಳು ಇವತ್ತು ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷರಿಗೆ ಮನವಿಯನ್ನು ನೀಡ್ತಾ ಇದ್ದೇವೆ. ಶ್ರೀ ಮಾರಿಕಾಂಬಾ ದೇವಸ್ಥಾನದ ಪಾವಿತ್ರ್ಯವನ್ನು ಕಾಪಾಡೋ ದೃಷ್ಟಿಯಿಂದ ನೀತಿ ಸಂಹಿತೆಯನ್ನು ತಕ್ಷಣ ಜಾರಿಗೆ ತರಬೇಕಿದೆ. ಇದರ ಕುರಿತು ಬರುವಂತಹ ಭಕ್ತಾದಿಗಳಿಗೂ ಸಹ ಜಾಗೃತಿಯನ್ನು ಮೂಡಿಸಿ ಅವರು ಸಾತ್ವಿಕ ಉಡುಪುಗಳನ್ನ ಧರಿಸಿ ಬಂದ್ರು ಈ ದಿಶೆಯಲ್ಲಿ ನಮ್ಮ ದೇವಸ್ಥಾನಗಳ ಪಾವಿತ್ರ್ಯತೆ ರಕ್ಷಣೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಸಿರ್ಸಿ ಒಂದು ಪ್ರವಾಸಿ ತಾಣ ಅಂತ ಹೇಳಿ ಬಿಂಬಿಸಿ ಇವತ್ತು ದೇವಸ್ಥಾನಗಳಿಗೂ ಸಹ ಅದೇ ದೃಷ್ಟಿಯಲ್ಲಿ ಬರ್ತಾ ಇದ್ದಾರೆ. ಇದರಿಂದ ಇವತ್ತು ನಮ್ಮ ದೇವಸ್ಥಾನಗಳಿಂದ ಏನು ಚೈತನ್ಯ ಮತ್ತು ಪಾವಿತ್ರತೆ ಇವತ್ತು ಪಡ್ಕೊಳ್ಬೇಕಿತ್ತು, ಅದು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ದಿಶೆಯಲ್ಲಿ ಇವತ್ತು ಸಮಸ್ತ ಹಿಂದೂಗಳು, ಹಿಂದೂ ಸಂಘಟನೆಯವರು, ನಾವು ಸರ್ಕಾರ ಇರ್ಬೋದು ಮತ್ತು ಇಲ್ಲಿನ ಆಡಳಿತ ವರ್ಗದವರಿಗೂ ಸಹ ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ನೀತಿ ಸಂಹಿತೆಯನ್ನ ತಕ್ಷಣ ಜಾರಿಗೆ ತಂದು ಅದರ ಸಂಬಂಧಪಟ್ಟಂತೆ ಜನರಿಗೂ ಸಹ ಜಾಗೃತಿಯನ್ನು ಮೂಡಿಸಬೇಕಿದೆ. ಈ ದಿಶೆಯಲ್ಲಿ ಇವತ್ತು ಸಮರ್ಪಕ ನಿರ್ಣಯವನ್ನ ಇಲ್ಲಿನ ಆಡಳಿತ ಮಂಡಳಿ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವೆಲ್ಲರೂ ಇವತ್ತು ಒಕ್ಕಲಿನಿಂದ ಮನವಿಯನ್ನ ಮಾಡ್ತಾ ಇದ್ದೇವೆ. ಇವತ್ತು ನಾವು ಸ್ಕೂಲಿಗೆ ಹೋಗಬೇಕು, ಸ್ಕೂಲ್ದೇ ಆದಂತ ಒಂದು ವಸ್ತ್ರ ಸಂಹಿತೆ ಇದೆ. ಇವತ್ತು ನ್ಯಾಯಾಲಯಕ್ಕೆ ಹೋಗಬೇಕು, ನ್ಯಾಯಾಲಯಕ್ಕೆ ಆದಂತ ಒಂದು ವಸ್ತ್ರ ಸಂಹಿತೆ ಇದೆ. ಪೊಲೀಸರು ಇಲಾಖೆ ಹೋಗಬೇಕು, ಅಲ್ಲೇ ಅವ್ರದ್ದಾದಂತ ವಸ್ತ್ರ ಸಂಹಿತೆ ಇದೆ. ಶ್ರದ್ಧಾ ಕೇಂದ್ರಗಳಿಗೆ ಬರಬೇಕಾದ್ರೆ ಇವತ್ತು ಹೇಗೆ ಬರ್ಬೋದು, ಈ ರೀತಿಯ ಒಂದು ಮೌಢ್ಯ ವಿಚಾರವನ್ನು ಇವತ್ತು ತುಂಬುತ್ತಾ ಇದ್ದಾರೆ ಹಿಂದೂಗಳು ಅಥವಾ ಅನೇಕರು. ಇದರ ಬಗ್ಗೆಯೂ ಸಹ ಇವತ್ತು ಜಾಗೃತಿ ವಹಿಸಬೇಕಿದೆ. ಅದಕ್ಕಾಗಿ ಯಾರು ಸಾಂಸ್ಕೃತಿಕ ಧರಿಸಿ ಹೇಗೂ ಬರ್ಬೋದು ಅಂತ ಏನು ಹೇಳ್ತಿದ್ದಾರೆ, ಇದಕ್ಕೆ ನಮ್ಮ ಖಂಡಿತ ವಿರೋಧವನ್ನು ವ್ಯಕ್ತಪಡಿಸ್ತೇವೆ.